ತುಳುನಾಡಿನಲ್ಲಿ ಒಂದು ವಿಶೇಷವಾದದ್ದು ಬಿಡಲಾರದ ಸಂಗತಿ ಅಂದರೆ ರೌಪ್ಯಪೀಠ, ಉಡುಪಿ. ಇದರ ಇತಿಹಾಸ, ಅದಕ್ಕೂ ಮತ್ತು ಬ್ರಹ್ಮಾಂಡದ ಮಾತುಗಳು ಸ್ಕಂದ ಪುರಾಣದಲ್ಲಿವೆ. ಕೆಲವು ಕಡೆ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬಂದಿವೆ. ತುಂಬ ಗೆರೆಗಳಿವೆ, ವಾಸ್ತವವಾಗಿ ತುಂಬ ಬಿಟ್ಟದಿದೆ, ತುಂಬ ಸೇರಿಸಿದ್ದಿದೆ, ತುಂಬ ಸರಿ ಮಾಡಲಿಕ್ಕಿದೆ. ಹಾಗಾಗಿ ಅನೇಕ ಗೆರೆಗಳಲ್ಲಿ ಕೆಲವುಗಳನ್ನು ನಾನು ತಂದಿದ್ದೇನೆ. ಅಷ್ಟಾವಿಂಶೆ ಕೆಲವು ಪ್ರಾಪ್ತೆ ವಾಯು ಪ್ರೀತಿಂ ಸಮುದ್ವಹನ್, ಇದು ಅವನು ಹೇಳೋ ಮಾತುಗಳೇ ಅಲ್ಲ. 28ನೇ ಕಲಿಯುಗ, ಅವನು ಯಾವತ್ತಿದ್ದ ನೋಡಿ. 28ನೇ ಕಲಿಯುಗದಲ್ಲಿ ವಾಯುವಿನ ಮೇಲೆ ಪ್ರೀತಿಯನ್ನು ನಾನು ಸಂಪಾದನೆ ಮಾಡ್ತಾ ಚಕ್ರಾಂಕಿತಾಯಾಮ್ ಶ್ರೀಕೃಷ್ಣ ಪ್ರತಿಮಾಯಾಮ್ ವಿಶೇಷತಃ ಸನ್ನಿಧಾಸ್ಯೇ. ನೋಡಿ, ರಾಮ ನಾನಲ್ಲಿದ್ದೇನೆ ಹೇಳಲಿಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತೇನೆ. ಸಾಳಗ್ರಾಮ ಪ್ರತಿಮೆಯಲ್ಲಿ ನಾನು ಬರಲಿಕ್ಕೆ ಉಂಟು, ನಾನು ಇರಲಿಕ್ಕೆ ಉಂಟು, ಕೃಷ್ಣನಾಗಿರ್ತೇನೆ ನಾನು ಅಂತಾನೆ. ರಾಜನಿಗೆ ಹೇಳ್ತಾನೆ. ಹಾಗಾಗಿ ಯಾಕೆ ಕೇಳಿದರೆ, ದೀನೋದ್ಧಾರಣ ಕಾರಣ. ಎಷ್ಟೋ ಜನ ದೀನರು ಇರ್ತಾರೆ, ನನ್ನ ಮೇಲೆ ಪ್ರೀತಿಯಿಂದ ಬರುವವರು ಇರ್ತಾರೆ, ಅವರ ಉದ್ಧಾರಕ್ಕಾಗಿ ನಾನು ಬರ್ತೇನೆ ಅಂತಾನೆ. ತ್ವಂಚಮಾಮತ್ರ ಸಂಪೂಜ್ಯ ಮುಕ್ತಿಮಂತೆ ಗಮಿಷ್ಯಸಿ, ನೀನಿಲ್ಲಿ ಪೂಜೆ ಮಾಡಿ ಮತ್ತೆ ಮೇಲೆ ಹೊರಟು ಹೋಗ್ತೀಯಾ ಅಂತ ಹೇಳ್ತಾನೆ. ಏವಂ ರಾಮ ತತ್ರ ಯಜ್ಞೆ ಕೃತ್ವಾನುಗ್ರಹಂ ಉತ್ತಮಂ ಮತ್ತೆ ಪ್ರಯಾತಃ ರೂಪಪೀಠಂ ತತ್ಸ್ ಭೂಮಂ ಅಂತರ್ಹಿತಂ ತ್ವಭೂತ್. ರಾಮಭೋಜ ಮಾಡಿದ ಯಜ್ಞದಲ್ಲಿ ಬೆಳ್ಳಿಯ ಪೀಠದಲ್ಲಿ ಪರಶುರಾಮ ಕೂತಿದ್ದ. ಹಾಗಾಗಿ ಇದು ರೌಪ್ಯಪೀಠ ಆಗಿತ್ತು. ಆ ಪೀಠವೂ ಸಹ ಮತ್ತೆ ಅಂತರ್ಧಾನವನ್ನು ಪಡೆದಿದೆ ಪರಶುರಾಮನ ನಂತರದಲ್ಲಿ ಹೋದ ಬಳಿಕ. ಆದ್ದರಿಂದ ಈ ಕ್ಷೇತ್ರಕ್ಕೆ ರೌಪ್ಯಪೀಠಾಭಿಧಂ ಕ್ಷೇತ್ರಂ ತದಾನಂತಾಸನಾಭಿಧಂ. ಇದು ಅನಂತಾಸನ ಅಂತ ಅದಕ್ಕೆ ಹೆಸರು. ಅನಂತೇಶ್ವರ ಅಂತ ಹೆಸರಲ್ಲ, ಅನಂತಾಸನ ಅಂತ ಹೆಸರು ಇರುವಂಥದ್ದು. ಅನಂತಾಸನ ಅಂತ ಹೆಸರು ಪಡೆದು ಅನಂತನು ಆಸನನಾಗಿದ್ದ ವ್ಯವಸ್ಥೆ ಅಂತ ಹೇಳಿ ತತ್ರ ರಾಮಂ ಸಂಸ್ತುವತಃ ಸ್ಮರಂತಶ್ಚ ಮಹೀಪತೆ ಕಾಲೇನ ಕಿಯತಾ ತತ್ರ ಭಗವಾನ್ ಭಕ್ತವತ್ಸಲಃ ಲಿಂಗಾಕಾರೇಣ ತನ ಮಧ್ಯೆ ವ್ಯಕ್ತೋಭೂತ್ ಕರುಣಾನ್ವಿತ. ಮತ್ತು ದೇಶದವರು ಮುಂದೆ ಕರೆದಾಗ ಅದೇ ಜಾಗದಲ್ಲಿ ಮತ್ತೆ ಭಗವಂತ ಲಿಂಗಾಕಾರದಲ್ಲಿ ಬಂದಿದ್ದಾನೆ. ಅಂದರೆ ದೇವರು ಲಿಂಗಾಕಾರದಲ್ಲಿ ಬರ್ತಾರೆ ಹೇಳಿದ್ದಕ್ಕೆ ಇದು ಒಂದು ಪ್ರಮಾಣ. ಗಮನ ಅಂದರೆ ಹಾಗೆ. ಇವತ್ತು ನಾವು ಎಷ್ಟೋ ಕ್ಷೇತ್ರಗಳಲ್ಲಿ ಕ್ರೋಡ ಇದೆ, ಶಂಕರನಾರಾಯಣ ಇದೆ, ಅಲ್ಲೆಲ್ಲ ಹರಿಹರ ಅಂತ 2 ಪ್ರತ್ಯೇಕ ಲಿಂಗಗಳನ್ನು ನೋಡ್ತೇವೆ. ಇಬ್ಬರು ಒಂದೇ ಆದರೆ 2 ಲಿಂಗ ಬೇಡಲ್ವ? ಮತ್ತು ಶಿವನಿಗೆ ಮಾತ್ರ ಲಿಂಗ ಅಲ್ಲ, ಬಪ್ಪನಾಡು ಹೆರ್ಕೆ ಎಲ್ಲ ನೋಡಿದರೆ ದುರ್ಗೆಗೂ ಲಿಂಗಗಳುಂಟು. ಅಲ್ಲಿ ಪೆರಣಂಕೆಯಲ್ಲಿ ಹೋದರೆ ಶಿವನಿಗೂ ಲಿಂಗ ಉಂಟು, ಅಥವಾ ಹೊರಗೆ ಗಣಪತಿಗೂ ಲಿಂಗ ಉಂಟು. ಆದರೆ ಲಿಂಗ ಅಂದರೆ ಕೇವಲ ಅದು ಶಿವನೇ ಆಗಬೇಕಾಗಿ ಅಲ್ಲ, ಯಾರೂ ಆಗ್ತದೆ. ಕೊಲ್ಲೂರಿಗೆ ಹೋದರೆ ಅಲ್ಲಿಯೂ ಲಿಂಗವೇ, ಅದು ಲಕ್ಷ್ಮೀಲಿಂಗ, ಲಕ್ಷ್ಮೀನಾರಾಯಣ ಲಿಂಗ. ಅದು ಪೂಜೆ ಆಗೋದು ಲಕ್ಷ್ಮಿಗೆ ಮಾತ್ರ ಅಲ್ಲಿ. ಹಾಗೆ ಇವೆಲ್ಲ ಹಾಗೆ ರೌಪ್ಯಪೀಠಂ ಕುಮಾರಾದ್ರಿಯಲ್ಲಿ ಕುಕ್ಕೆ ಲಿಂಗ, ಅದು ಷಣ್ಮುಖ ಲಿಂಗ. ಅಲ್ಲಿ ಸಿಗ್ತದೆ, ಲಿಂಗ ಸಿಗ್ತದೆ ಬೆಟ್ಟಕ್ಕೆ ಹೋದವರಿಗೆ, ಅಲ್ಲಿ ಲಿಂಗವಿದ್ದದ್ದು. ಈಗ ಎಲ್ಲ ಕಡೆಯಲ್ಲಿ ಒಬ್ಬೊಬ್ಬರ ಆರಾಧನೆ. ಈಗ ಶಿವನ ಲಿಂಗ ಇದ್ದಾಗೆ ಎಲ್ಲ ಕಡೆ ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸಿಯಲ್ಲಿ ಹರಿಹರರು ಕೆಳಗಿನ ಲೆಕ್ಕಾಚಾರ. ಅದು ಮೇಲೆ ಗಣಪತಿ ಲಿಂಗದಲ್ಲೇ ಇರುವುದಲ್ಲಿ ಮತ್ತೇನದೇನು ವಿಶೇಷ ಇಲ್ಲ. ಧ್ವಜೇಶ್ವರ, ಕ್ರೋಡ, ಗೋಕರ್ಣ ಲಿಂಗವೇ. ಮೂಕಾಂಬ, ಈ ಸಪ್ತಕ್ಷೇತ್ರಗಳು ಲಿಂಗಾಕಾರದ ಕ್ಷೇತ್ರಗಳೇ. ಚಿಂತನೆಗೆ ಅನುಕೂಲ ಆಗಲಿ. ಇಲ್ಲಿ ಹಾಗೆ ಅದೆಲ್ಲಿಂದ ಆಪಾತಾಳ ತಲಾತ್ ತಸ್ಯ ಮೂಲಂ ಭೂಮೌ ಶಿರಕ್ಕೆ, ಕೆಳಗಿನಿಂದ ಮೇಲೆದ್ದು ಬಂದ ಲಿಂಗ ಅಂತ ಬಹಳ ವಿಚಿತ್ರವಾಗಿ ಪುರಾಣ ಮಾತಾಡ್ತದೆ. ನಮಗೆ ಅರ್ಥ ಆಗದ ಸಂಗತಿಗಳವೆಲ್ಲ. ತನ್ಮಧ್ಯೆ ರಾಜತಂ ಪೀಠಂ ಕ್ರೋಶಮಾತ್ರಂ ಮಹತ್ತರಂ, ಕೂಗಳತೆಯಷ್ಟು ದೂರಕ್ಕೆ ಅಂತ. ಗುಡ್ಡೆಯಲ್ಲಿ ಹೋಗಿ ಒಬ್ಬ ಕೂಗಿದರೆ ಸುಮಾರು 3 ಮೈಲ್ ಕೇಳ್ತದೆ ಅಂತ ಕ್ರಮ ಹಿಂದಿನ ಕಾಲದಲ್ಲಿ. ಹಾಗೆ ಇಲ್ಲಿ ಅಷ್ಟು ದೂರದ ವ್ಯಾಪ್ತಿಯಲ್ಲಿ ಇದು ರಜತ ಪೀಠದ ಕಥೆ ಅಂತ ಗಮನ ಕೊಡ್ತಾರೆ. ಇನ್ನು ತುಂಬ ಬೌಂಡ್ರಿ ಲೈನ್ಸ್ಗಳನ್ನೆಲ್ಲ ಹೇಳ್ತಾರೆ, ದುರ್ಗಾಲಯಗಳ ಬಗ್ಗೆ ಎಲ್ಲ ಭಾಳಷ್ಟು ಮುಂದೆ ಮಾತಿದೆ ಅಲ್ಲಿ ವಾಸ್ತವವಾಗಿ. ತಲ್ಲಿಂಗಂ ವೀಕ್ಷ್ಯ ನೃಪತಿ ವಿಸ್ಮಿತಃ ಹೃಷ್ಟಮಾನಸಃ ಪೂಜೆಯಾಮಾಸ ವಿಧಿನ ಮಹತಾ ವೈಭವೇನ ಚ. ಲಿಂಗ ಆವಿರ್ಭಾವಗೊಂಡ ಬಳಿಕವೂ ರಾಜನ ಪೂಜಾ ವಿಧಾನಗಳೆಲ್ಲ ನಡೆದಿದ್ದವು ಎನ್ನುವ ವಿಷಯವನ್ನು ಪುರಾಣ ಹೇಳ್ತದೆ. ಮುಂದೆ ಕೃಷ್ಣನಾಗಿ ತನ್ನ ನೆಲೆ ಇಲ್ಲಿ ರೂಪಪೀಠದಲ್ಲಿ ಆಗ್ತದೆ ಎನ್ನುವುದನ್ನು ಸಹ ಈ ಪುರಾಣ ಗುರುತಿಸಿದೆ. ಅದರಲ್ಲಿಯೂ ಪ್ರಾಣದೇವರ ಪ್ರೀತಿಗೆ ಅಂತ, ವಾಯುವಿನ ಪ್ರೀತಿಗೆ ಅಂತ ಹೇಳುತ್ತದೆ.